ಹಳೆಯ ಶಿಲಾಯುಗ ಪೇಲಿಯೋಲಿಥಿಕ್ ಏಜ್. ಪೇಲಿಯೋಲಿಥಿಕ್ ಎಂದರೇನು? ಪೇಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಭಾಷೆಯ 2 ಪದಗಳಿಂದ ಬಂದಿದೆ. ಪೆಲೆಯೋಸ್ ಹಳೆಯದು, ಲೀಥೋಸ್ ಅಂದರೆ ಕಲ್ಲು. ಆದ್ದರಿಂದ ಪೇಲಿಯೋಲಿಥಿಕ್ ಏಜ್ ಅಂದರೆ ಓಲ್ಡ್ ಸ್ಟೋನ್ ಏಜ್ ಅಥವಾ ಹಳೆಯ ಶಿಲಾಯುಗ ಎಂದು ಕರೀತಾರೆ. ಇದು ಮಾನವ ಇತಿಹಾಸದ ಅತ್ಯಂತ ಪ್ರಾಚೀನ ಮತ್ತು ದೀರ್ಘಕಾಲದ ಹಂತಗಳಲ್ಲಿ ಒಂದು. ಈ ಕಾಲದಲ್ಲಿ ಮಾನವರು ಮುಖ್ಯವಾಗಿ ಒರಟಾಗಿ ಹೊಡೆದು ಅಥವಾ ಚಿಪ್ ಮಾಡಿ ತಯಾರಿಸಿದ ಕಲ್ಲಿನ ಉಪಕರಣಗಳನ್ನು ಬಳಸುತ್ತಿದ್ದರು. ಹಳೆಯ ಶಿಲಾಯುಗದ 3 ಹಂತಗಳು: ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ಮೇಲಿನ ಹಳೆಯ ಶಿಲಾಯುಗ ಅಂತ ಮುಖ್ಯ ಲಕ್ಷಣಗಳು. ಲೋಯರ್ ಪೆಲಿಯೋಲಿಥಿಕ್ ದೊಡ್ಡ ಕಲ್ಲಿನ ಉಪಕರಣಗಳು, ಎಕ್ಸಾಂಪಲ್ ಹ್ಯಾಂಡ್ ಏಕ್ಸ್, ಕ್ಲೇವರ್. ಮಿಡಲ್ ಪೆಲಿಯೋಲಿಥಿಕ್ ಫ್ಲೇಕ್ ಟೂಲ್ಸ್, ಸ್ಕ್ರೇಪರ್ಸ್, ಪಾಯಿಂಟ್ಸ್. ಅಪ್ಪರ್ ಪೆಲಿಯೋಲಿಥಿಕ್ ಬ್ಲೇಡ್ಸ್, ಬೋರಿನ್ಸ್, ಪಾಯಿಂಟ್ಸ್ ಮತ್ತು ಹೆಚ್ಚು ವೈವಿಧ್ಯಮಯ ಉಪಕರಣಗಳು. ಜನರ ಜೀವನ ಹೇಗಿತ್ತು? ಅಂದಿನ ಜನರು ಮುಖ್ಯವಾಗಿ ಬೇಟೆ ಮತ್ತು ಆಹಾರ ಸಂಗ್ರಹಣೆಯ ಮೇಲೆ ಅವಲಂಬಿತರಾಗಿದ್ದರು. ಅವರು ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದರು, ಹಣ್ಣು, ಬೇರು, ಗೆಡ್ಡೆ, ಬೀಜಗಳನ್ನು ಸಂಗ್ರಹಿಸುತ್ತಿದ್ದರು, ಜೇನು ಮುಂತಾದ ನೈಸರ್ಗಿಕ ಆಹಾರಗಳನ್ನು ಪಡೆಯುತ್ತಿದ್ದರು, ಬೆಂಕಿಯನ್ನು ಬಳಸುತ್ತಿದ್ದರು, ಕಲ್ಲಿನ ಉಪಕರಣಗಳನ್ನು ತಯಾರಿಸುತ್ತಿದ್ದರು. ಮುಖ್ಯವಾಗಿ ನೆನಪಿಡಿ, ಪೇಲಿಯೋಲಿಥಿಕ್ ಅಂದರೆ ಫುಡ್ ಗ್ಯಾದರಿಂಗ್ ಎಕಾನಮಿ, ಅಂದರೆ ಆಹಾರ ಉತ್ಪಾದನೆಗಿಂತ ಆಹಾರ ಸಂಗ್ರಹಣೆ ಮುಖ್ಯವಾಗಿತ್ತು. ಅವರು ಒಂದೇ ಸ್ಥಳದಲ್ಲಿ ವಾಸಿಸುತ್ತಿದ್ದರಾ? ಸಾಮಾನ್ಯವಾಗಿ ಅತ್ಯಂತ ಚಲನಯುತ ಜೀವನ ನಡೆಸುತ್ತಿದ್ದರು, ಏಕೆಂದರೆ ಅವರಿಗೆ ಆಹಾರ ಮತ್ತು ನೀರು ಸಿಗುವ ಸ್ಥಳಗಳನ್ನು ಹುಡುಕಿಕೊಂಡು ಹೋಗಬೇಕಾಗಿತ್ತು. ಅವರು ಬಳಸುತ್ತಿದ್ದ ಸ್ಥಳಗಳು ಗುಹೆಗಳು, ಬಂಡೆಯ ಆಶ್ರಯಗಳು, ತೆರೆದ ಪ್ರದೇಶಗಳ ತಾತ್ಕಾಲಿಕ ಶಿಬಿರಗಳು, ಪ್ರಕೃತಿಯಲ್ಲಿದ್ದ ಇತರ ಆಶ್ರಯಗಳು. ಎಲ್ಲ ಪೇಲಿಯೋಲಿಥಿಕ್ ಜನರು ಗುಹೆಗಳಲ್ಲೇ ವಾಸಿಸುತ್ತಿದ್ದರು ಎಂಬುದು ತಪ್ಪು. ಕಲ್ಲಿನ ಉಪಕರಣಗಳು, ಇದು UPSC ಪ್ರಿಲಿಮ್ಸ್ಗೆ ಬಹಳ ಮುಖ್ಯ. ಲೋಯರ್ ಪೇಲಿಯೋಲಿಥಿಕ್ನಲ್ಲಿ ಮುಖ್ಯ ಉಪಕರಣಗಳು ಹ್ಯಾಂಡ್ ಹೇಕ್ಸ್, ಕ್ಲೇವರ್, ಚಾಪರ್, ಚಾಪಿಂಗ್ ಟೂಲ್ಸ್. ಆ್ಯಕ್ಚುಲಿಯನ್ ಟ್ರೆಡಿಷನ್ ಪ್ರಕಾರ ತಯಾರಿಸ್ತಾ ಇದ್ರು. ಹ್ಯಾಂಡ್ ಹೇಕ್ ಸಾಮಾನ್ಯವಾಗಿ 2 ಬದಿಗಳಲ್ಲಿ ಕೆಲಸ ಮಾಡಲ್ಪಟ್ಟ ಉಪಕರಣವಾಗಿತ್ತು, ಅಂದರೆ ಬೈಫೇಶಿಯಲ್. ಮಿಡಲ್ ಪೇಲಿಯೋಲಿಥಿಕ್ನಲ್ಲಿ ಮುಖ್ಯವಾಗಿ ಫ್ಲೇಕ್ ಟೂಲ್ಸ್ ಅಭಿವೃದ್ಧಿಯಾದವು. ಸ್ಕ್ರೇಪರ್ಸ್, ಪಾಯಿಂಟ್ಸ್, ಫ್ಲೇಕ್ಸ್, ಡೆಂಟಿಕ್ಯುಲೇಟ್ಸ್. ಈ ಹಂತದಲ್ಲಿ ಲೆವೆಲಾಯ್ಸ್ ಟೆಕ್ನಿಕ್ ಮುಂತಾದ ಪ್ರಿಪೇರ್ಡ್ ಕೋರ್ ತಂತ್ರಗಳು ಪ್ರಮುಖವಾಗಿವೆ. ಅಪ್ಪರ್ ಪೇಲಿಯೋಲಿಥಿಕ್ನಲ್ಲಿ ಉಪಕರಣಗಳು ಇನ್ನಷ್ಟು ವೈವಿಧ್ಯಮಯವಾದವು. ಬ್ಲೇಡ್ಸ್, ಬ್ಯೂರಿನ್ಸ್, ಪಾಯಿಂಟ್ಸ್, ಸ್ಕ್ರೇಪರ್ಸ್, ಕೆಲವು ಪ್ರದೇಶಗಳಲ್ಲಿ ಬೋನ್ ಟೂಲ್ಸ್ ಇವೆಲ್ಲ ಉಪಯೋಗಿಸ್ತಾ ಇದ್ರು. ಬೆಂಕಿಯ ಬಳಕೆ. ಬೆಂಕಿ ಮಾನವ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿತು. ಬೆಂಕಿಯಿಂದ ಶಾಖ, ಆಹಾರ ಬೇಯಿಸುವುದು, ಬೆಳಕು, ಕೆಲವು ಕಾಡು ಪ್ರಾಣಿಗಳಿಂದ ರಕ್ಷಣೆ, ಸಾಮಾಜಿಕ ಚಟುವಟಿಕೆಗಳಿಗೆ ಅವಕಾಶ ಸಿಕ್ಕಿತು. ಆದರೆ ಪ್ರಾಚೀನ ಬೆಂಕಿಯ ಸಾಕ್ಷ್ಯಗಳನ್ನು ಅರ್ಥೈಸುವಾಗ ನಿಯಂತ್ರಿತ ಬೆಂಕಿಯ ಬಳಕೆ ಯಾವಾಗ ಆರಂಭವಾಯಿತು ಎಂಬುದನ್ನು ಸರಳವಾಗಿ ಒಂದೇ ದಿನಾಂಕಕ್ಕೆ ಕಟ್ಟಿಹಾಕಬಾರದು. ಕಲೆ ಮತ್ತು ಸಂಕೇತಾತ್ಮಕ ವರ್ತನೆ. ನಂತರದ ಪೇಲಿಯೋಲಿಥಿಕ್ ಹಂತಗಳಲ್ಲಿ ಮಾನವರ ಸಂಕೇತಾತ್ಮಕ ಚಿಂತನೆ ಮತ್ತು ಕಲಾತ್ಮಕ ಅಭಿವ್ಯಕ್ತಿ ಹೆಚ್ಚು ಸ್ಪಷ್ಟವಾಗುತ್ತದೆ. ಉದಾಹರಣೆಗೆ, ಪ್ರಾಣಿಗಳ ಚಿತ್ರಗಳು, ಮಾನವ ಆಕೃತಿಗಳು, ಕೆತ್ತನೆಗಳು, ಗುಹೆ ಬಂಡೆಯ ಚಿತ್ರಗಳು. ಆದರೆ ಒಂದು ಮುಖ್ಯ ವಿಷಯ, ಭಾರತದಲ್ಲಿರುವ ಪ್ರತಿಯೊಂದು ರಾಕ್ ಪೇಂಟಿಂಗ್ ಕೂಡ ಪೇಲಿಯೋಲಿಥಿಕ್ ಕಾಲದ್ದೇ ಅಲ್ಲ. ಭಾರತದಲ್ಲಿನ ಪ್ರಮುಖ ಪೇಲಿಯೋಲಿಥಿಕ್ ಸ್ಥಳಗಳು ಅತ್ತಿರಾಂಪಕ್ಕಂ, ತಮಿಳುನಾಡು. ಲೋಯರ್ ಪೇಲಿಯೋಲಿಥಿಕ್ಗೆ ಬಹಳ ಪ್ರಮುಖ ಆ್ಯಕ್ಚುಲಿಯನ್ ಉಪಕರಣಗಳ ಸಾಕ್ಷ್ಯ. ಉನ್ಸ್ಕಿ ಬೈಚ್ಬಲ್ ವ್ಯಾಲಿ, ಕರ್ನಾಟಕ. ಪೇಲಿಯೋಲಿಥಿಕ್ ಉಪಕರಣಗಳು, ಕಲ್ಲಿನ ಉಪಕರಣ ತಯಾರಿಕೆ ಮತ್ತು ಬಳಕೆಯ ಸಾಕ್ಷ್ಯ. ಇಜಾಂಪುರ್, ಕರ್ನಾಟಕ. ಸ್ಟೋನ್ ಟೂಲ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಕ್ವಾರಿ ಸೈಟ್ ಆ್ಯಕ್ಚುಲಿಯನ್ ಪರಂಪರೆಗೆ ಸಂಬಂಧಿಸಿದೆ. ಭೀಂಬೆಟ್ಕಾ, ಮಧ್ಯಪ್ರದೇಶ. ರಾಕ್ ಶೆಲ್ಟರ್ಸ್, ದೀರ್ಘಕಾಲದ ಪ್ರೀ ಹಿಸ್ಟಾರಿಕ್ ಆಕ್ಯುಪೇಷನ್ ರಾಕ್ ಪೇಂಟಿಂಗ್ಸ್. ಭೀಂಬೆಟ್ಕಾ ಕೇವಲ ಪೇಲಿಯೋಲಿಥಿಕ್ ಸ್ಥಳವಲ್ಲ, ವಿವಿಧ ಕಾಲಘಟ್ಟಗಳ ಸಾಕ್ಷ್ಯಗಳಿವೆ. ನರ್ಮದಾ ವ್ಯಾಲಿ, ಮಧ್ಯಪ್ರದೇಶ.
ಪ್ರದೇಶದ ಪ್ರಮುಖ ಪ್ರೀ ಹಿಸ್ಟಾರಿಕ್ ಎವಿಡೆನ್ಸ್. 10% ಹೋಮಿನಿನ್ ಫಾಸಿಲ್ ಬಹಳ ಮಹತ್ವದ್ದು. ಇತರ ಸ್ಥಳಗಳು ಬೋರಿ ಮಹಾರಾಷ್ಟ್ರ, ವಿದ್ವಾನ ರಾಜಸ್ಥಾನ, ಸೋನ್ ವ್ಯಾಲಿ ಇಂದಿನ ಪಾಕಿಸ್ತಾನ, ಬೇಲನ್ ವ್ಯಾಲಿ ಉತ್ತರ ಪ್ರದೇಶ, ಕಾರ್ನೂಲ್ ಕೇವ್ಸ್ ಆಂಧ್ರ ಪ್ರದೇಶ. ಪೀಲಿಯೋಲಿಥಿಕ್ ಮತ್ತು ನಿಯೋಲಿಥಿಕ್ ನಡುವಿನ ದೊಡ್ಡ ವ್ಯತ್ಯಾಸ. ಇದನ್ನು UPSCಗೆ ಬಹಳ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಪೀಲಿಯೋಲಿಥಿಕ್ ಬೇಟೆ ಮತ್ತು ಆಹಾರ ಸಂಗ್ರಹಣೆ, ನಿಯೋಲಿಥಿಕ್ ಕೃಷಿ ಮತ್ತು ಪ್ರಾಣಿಗಳ ಸಾಕಣೆ ಅಂದರೆ ಫುಡ್ ಗ್ಯಾದರಿಂಗ್, ಫುಡ್ ಪ್ರೊಡಕ್ಷನ್. ಇದು ಮಾನವ ಇತಿಹಾಸದ ಅತ್ಯಂತ ಪ್ರಮುಖ ಬದಲಾವಣೆಗಳಲ್ಲಿ ಒಂದು. UPSCಗಾಗಿ 10 ಮುಖ್ಯ ಅಂಶಗಳು. ಪೇಲಿಯೋಲಿಥಿಕ್ ಅಂದರೆ ಹಳೆಯ ಶಿಲಾಯುಗ. ಕಲ್ಲಿನ ಉಪಕರಣಗಳು ಮುಖ್ಯವಾಗಿ ಚಿಪ್ ಅಥವಾ ಫ್ಲೇಕ್ ಮಾಡಲ್ಪಟ್ಟಿದ್ದವು. ಲೋಯರ್, ಮಿಡಲ್, ಅಪ್ಪರ್ ಪೇಲಿಯೋಲಿಥಿಕ್. ಎಚ್ಲಿಯನ್, ಹ್ಯಾಂಡೇಕ್ಸ್ ಪ್ಲಸ್ ಕ್ಲೇವರ್, ಅತ್ತಿರಾಂಪಕ್ಕಂ ತಮಿಳುನಾಡು, ಹುಣ್ಸಗಿ ಮತ್ತು ಇಸಾಂಪುರ್ ಕರ್ನಾಟಕ, ಭೀಂಬೆಡ್ಕ ಮಧ್ಯಪ್ರದೇಶ. 10 ನರ್ಮದಾ, ಹೋಮಿನಿನ್ ಫಾಸಿಲ್ ಎವಿಡೆನ್ಸ್. ಆರ್ಥಿಕತೆ, ಬೇಟೆ ಮತ್ತು ಆಹಾರ ಸಂಗ್ರಹಣೆ, ಕೃಷಿ ಮತ್ತು ಸ್ಥಿರ ಗ್ರಾಮ ಜೀವನ ಮುಖ್ಯವಾಗಿ ನಿಯೋಲಿಥಿಕ್ ಕಾಲದಲ್ಲಿ ಸೇರಿವೆ. ಒಂದು ಸಾಲಿನಲ್ಲಿ ನೆನಪಿಡಿ, ಪೇಲಿಯೋಲಿಥಿಕ್ ಮಾನವನು ಕಲ್ಲಿನ ಉಪಕರಣಗಳೊಂದಿಗೆ ಪ್ರಕೃತಿಯಿಂದ ಆಹಾರ ಪಡೆದು ಚಲನಯುತ ಜೀವನ ನಡೆಸುತ್ತಿದ್ದನು. ನಂತರದ ಕಾಲದಲ್ಲಿ ತಂತ್ರಜ್ಞಾನ, ಸಂಕೇತಾತ್ಮಕ ವರ್ತನೆ ಮತ್ತು ಪರಿಸರಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯ ಮತ್ತಷ್ಟು ಅಭಿವೃದ್ಧಿಯಾಯಿತು.